Hello everyone, dear diploma students. In this class I am going to discuss about straight line. Straight line chapter na according to engineering mathematics portion. So this is a class number 3. So last class number 1 and class number 2 nalli straight line ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದೀನಿ. So in this class let me continue with some of the worked examples based on slope of a line at the same time ಯಾವ ಒಂದು ವೇನಲ್ಲಿ ನಾವು ಇಕ್ವೇಷನ್ ನ ಡೆವಲಪ್ ಮಾಡಬಹುದು, ಹೌ ಟು ಎಕ್ಸ್ಪ್ರೆಸ್ ದ ಸ್ಟ್ರೈಟ್ ಲೈನ್ ವಿತ್ ಎ ಮ್ಯಾಥಮೆಟಿಕಲ್ ಇಕ್ವೇಷನ್. ಸೊ ಅದನ್ನು ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಅಂಡ್ ಗೆಸ್ ಯಾರೆಲ್ಲ ನೀವು ಕ್ಲಾಸ್ ನಂಬರ್ 1 ಅಂಡ್ ಕ್ಲಾಸ್ ನಂಬರ್ 2 ನ ವಾಚ್ ಮಾಡಿಲ್ಲೋ, ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಆ ಒಂದು ವಿಡಿಯೋನ ಪ್ರೊವೈಡ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ವಾಚ್ ಮಾಡೋ ನಮ್ಮ ಒಂದು ಚಾನಲ್ಗೆ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಕ್ಲಾಸ್ ನಂಬರ್ 1 ಕ್ಲಾಸ್ ನಂಬರ್ 2 ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ಕಂಟಿನ್ಯೂಸ್ ಕ್ಲಾಸಸ್. at the same time for all the information like ವಾಟ್ಸಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಇವೊಂದು ನಮ್ಮ ಒಂದು ಆ್ಯಪಿಗೆ ನೀವು ಈ ಮುಖಾಂತರ ಜಾಯ್ನ್ ಆಗ್ಬೋದು. ಸೊ ಇದ್ರ ಎಲ್ಲ ಡೀಟೇಲ್ಸ್ ಕೂಡ ಲಿಂಕ್ಸ್ ನಾನು ಈ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ. ಯು ಕ್ಯಾನ್ ಜಾಯ್ನ್ ವಿತ್ ಅಸ್. ಓಕೆ, ಲೆಟ್ಸ್ ಕಂಟಿನ್ಯೂ ವಿತ್ ಆ ಕ್ಲಾಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಸ್ಟ್ರೈಟ್ ಲೈನ್. ಸೊ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ ದಟ್ ಸ್ಟ್ರೈಟ್ ಲೈನ್ ಅನ್ನು ನಾವು ಬೇಸಿಕ್ ಆಗಿ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಅಲ್ಲಿ ಮೇಜರ್ ಆಗಿ ಬೈ ಜಾಯ್ನಿಂಗ್ 2 ಪಾಯಿಂಟ್ಸ್, 2 ಪಾಯಿಂಟ್ಸ್ ನ ಜಾಯ್ನ್ ಮಾಡೋದ್ರಿಂದ ನಾವು ಡೆವಲಪ್ ಮಾಡಬಹುದು ಲೈನ್ ಅಂತ ಸ್ಟಡಿ ಮಾಡಿದ್ವಿ. ಸಪೋಸ್ ಪಾಯಿಂಟ್ ಮೀನ್ಸ್ ದಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ವಿತ್ ಎ coordinate values like x coordinate and y coordinate. For the point number 1 x1 comma y1, point number 2 x2 comma y2. So now dear friends, there are 2 points are here. By joining these 2 points we can call a line ಅನ್ನ ಡೆವಲಪ್ ಮಾಡಿದ್ವಿ. ಸೊ ಹಾಗಾದ್ರೆ once if you have a line, ಅದನ್ನು ಹೇಗೆ ಎಕ್ಸ್ಪ್ರೆಷನ್ ಮಾಡ್ತೀವಿ ರಾಜಾ? that line we are going to study with a ಸ್ಲೋಪ್ ಅನ್ನುವ ಒಂದು ಕಾನ್ಸೆಪ್ಟ್ ನಾವು ಎಕ್ಸ್ಪ್ರೆಷನ್ ಮಾಡ್ತೀವಿ. ಸೊ ಸ್ಲೋಪ್ ಆಫ್ ಎ ಲೈನ್, ಇದ್ರ ಬಗ್ಗೆನೂ ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ದ ಸ್ಲೋಪ್ ಆಫ್ ಎ ಲೈನ್ ಮೀನ್ಸ್ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ ಈಸ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಂತ ತಗೊಂಡ್ರೆ, ಈಗ ಒಂದು ಲೈನ್ ಇಲ್ಲಿದೆ. ದಿಸ್ ಲೈನ್ ಈಸ್ ಇನ್ಕ್ಲೈನ್ಡ್ ಎಟ್ ಅನ್ ಆಂಗಲ್ ಥೀಟಾ, ಎಟ್ ಅನ್ ಆಂಗಲ್ ಥೀಟಾ. ಸೊ ಈ ಒಂದು ವೇನಲ್ಲಿ ಲೈನ್ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದೀವಿ ವಿತ್ ಅನ್ ಆಂಗಲ್ ಥೀಟಾ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ವಿತ್ ರೆಸ್ಪೆಕ್ಟ್ ಟು ದಿಸ್ ಆಂಗಲ್, ಐ ಮೀನ್ ಆಲ್ಸೋ ಗೋಯಿಂಗ್ ಟು ಕಾಲ್ಡ್ ಆಸ್ ಇನ್ಕ್ಲಿನೇಷನ್ ಆಫ್ ದ ಲೈನ್. ನೌ ದಿಸ್ inclination of the line na use ಮಾಡಿ ನಾವು ಸ್ಲೋಪ್ ನ ಬರೀಬಹುದು. ಹಾಗಾದ್ರೆ that slope is denoted by letter m. Here m is equal to tan theta, where theta is a inclination with x axis, x axis ಗೆ ಜೊತೆ ಇರುವಂತಹ inclination. This is one of the formula. ನಾವು ಇದ್ರ ಮೇಲೆ ಇವೊಂದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು some of the examples ಕೂಡ ಸಾಲ್ವ್ ಮಾಡಿದ್ದೆ. Addition to that, one more is there to find slope. Suppose dear friends, ಒಂದು ವೇಳೆ if there is a line, the line is passing through the points andre, let me consider point number 1 and point number 2. The point number 1 which coordinates are x1 comma y1, point number 2 which coordinates are x2 comma y2. ಆ ತರ ಇದ್ರೂ ಕೂಡ ನಾವು ಸ್ಲೋಪ್ ನ ಬರಿಬಹುದು ಅಂತ ಹೇಳ್ಕೊಟ್ಟಿದ್ದೀನಿ. ಅಲ್ಲೂ ನೀವು ಯಾರೆಲ್ಲ ನೋಡಿಲ್ಲ, ಬೆಟರ್ ಟು ವಾಚ್ ಕ್ಲಾಸ್ ನಂಬರ್ 1 and ಕ್ಲಾಸ್ ನಂಬರ್ 2 ಫಾರ್ ದ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಸೊ ಸಪೋಸ್ ದಟ್ ಸ್ಲೋಪ್ ಈಸ್ ಸ್ಲೋಪ್ when we have 2 points, 2 ಪಾಯಿಂಟ್ಸ್ ಗಳು ಕೊಟ್ಟಾಗ then your formula will be y2 minus y1 by x2 minus x1. ಸೊ ಇದನ್ನು ಕೂಡ ನಾವು ಸ್ಟಡಿ ಮಾಡಿದ್ವಿ. ಅಡಿಷನ್ ಟು ದಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಕಂಡೀಷನ್ಸ್ ಅಪ್ಲೈಡ್ ಆಗುತ್ತೆ, ಇಫ್ 2 ಲೈನ್ಸ್ ಆರ್ ಪ್ಯಾರಲಲ್ ಅನ್ನೋ ಕಂಡೀಷನ್ ಇದೆಯಲ್ಲ, if 2 lines are ಪ್ಯಾರಲಲ್, ಒಂದ್ ವೇಳೆ 2 ಲೈನ್ಸ್ ಗಳು ಪ್ಯಾರಲಲ್ ಆಗಿದ್ರೆ ಏನಾಗುತ್ತೆ? ದೆನ್ ನೋಡಪ್ಪ ರಾಜಾ, ಹೀಗೆ ಒಂದು ಲೈನ್ ಇದೆ ಅಂತ ಅನ್ಕೋ, ಈ ತರ ಅನದರ್ ಲೈನ್ ಇದೆ. The first line which slope is m1, second line which slope is m2. If that is the condition, if 2 lines are parallel, then m1 is equal to m2 ಅಂತ ಅಂದ್ರೆ ಲೈನ್ ಆಫ್ ಸ್ಲೋಪ್ ಆಫ್ ಲೈನ್ 1 ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ಲೈನ್ 2. ಹಾಗಾದ್ರೆ ದಟ್ ಸ್ಲೋಪ್ ನಾವು ಹೀಗೂ ಎಕ್ಸ್ಪ್ರೆಷನ್ ಮಾಡ್ಬೋದು. ಹೇಗೆ? m ಈಕ್ವಲ್ ಟು tan theta ಅಂತಾನು ಹೇಳ್ಬೋದು. ಫಾರ್ ಲೈನ್ 1 ಗೆ ಏನಾಗುತ್ತೆ? ದಟ್ ವಿಲ್ ಬಿ tan theta 1 is equal to tan theta 2. So this is with respect to ಪ್ಯಾರಲಲ್ ಲೈನ್ಸ್ ಕಂಡೀಷನ್. ಓಕೆ, ಪ್ಯಾರಲಲ್ ಲೈನ್ ಇದ್ದಾಗ ನಾವು ಇದನ್ನ ಹೀಗೆ ಎಕ್ಸ್ಪ್ರೆಷನ್ ಮಾಡ್ತೀವಿ. ಇಫ್ ದ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದಿಸ್ ವೇ. ಅಂಡ್ ಸೆಕೆಂಡ್ ಒನ್ ಮೋರ್ ಇದೆ, ದಟ್ ಈಸ್ if two lines are perpendicular, ಒಂದ್ ವೇಳೆ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಇದ್ರೆ, ಏನ್ ಸರ್ ಪರ್ಪೆಂಡಿಕ್ಯುಲರ್ ಅಂದ್ರೆ?
90 ಡಿಗ್ರಿ ಇರಬೇಕು. ಇಫ್ ದಿಸ್ ಎ ಲೈನ್, ದಿಸ್ ಎ ಲೈನ್, ಇವೆರಡು ಲೈನ್ಸ್ಗಳು ಏನಾಗಿದೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಇವೆರಡು ಲೈನ್ಗಳ ಮಧ್ಯೆ 90 ಡಿಗ್ರಿ ಇದೆ. ಹೀಗೊಂದು ಲೈನ್ ಹೋಗಿದೆ ಅನ್ಕೋಣ, ಈ ತರ ಅನದರ್ ಲೈನ್ ಇದೆ ಅನ್ಕೋಣ. ದಿಸ್ ಎ ಲೈನ್ 1, ದಟ್ ಸ್ಲೋಪ್ ಈಸ್ m1. ದಿಸ್ ಎ ಲೈನ್ 2, ದಟ್ ಸ್ಲೋಪ್ ಈಸ್ m2. ಇವೆರಡು ಲೈನ್ಗಳ ಮಧ್ಯೆ ಏನಾಗಿದೆ ಪರ್ಪೆಂಡಿಕ್ಯುಲಾರಿಟಿ ಇದ್ರೆ, ಇಫ್ ದಿಸ್ ಇಸ್ ಅ ಕೇಸ್ ಪರ್ಪೆಂಡಿಕ್ಯುಲಾರಿಟಿ ಇದ್ರೆ ಆಗ ದೆನ್ ಯುವರ್ ಸ್ಲೋಪ್ ಕಾನ್ಸೆಪ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ದಟ್ ಸ್ಲೋಪ್ ಕಾನ್ಸೆಪ್ಟ್, ಸ್ಲೋಪ್ ಕಂಡೀಷನ್ ಏನಾಗ್ಬೋದು? ದಟ್ ವಿಲ್ ಬಿ ಸ್ಲೋಪ್ ಆಫ್ ಲೈನ್ 1 ಇಂಟು ಸ್ಲೋಪ್ ಆಫ್ ಲೈನ್ 2 ಈಸ್ ಈಕ್ವಲ್ ಟು -1 ಅಂತ, -1. ಸೊ ದಿಸ್ ಇಸ್ ಅ ಕಂಡೀಷನ್ ವೆನ್ we have considering a two lines are perpendicular. ಎರಡು ಲೈನ್ಸ್ ಪರ್ಪೆಂಡಿಕ್ಯುಲರ್ ಇದ್ರೆ m1 into m2 equal to -1. ಸಪೋಸ್ m1 ಗೊತ್ತಿದ್ರೆ m2 ಫೈಂಡ್ ಮಾಡ್ಬೋದು, ಇಲ್ಲ m2 ಗೊತ್ತಿದ್ರೆ m1 ಫೈಂಡ್ ಮಾಡ್ಬೋದು. ಬಟ್ ಇಲ್ಲಿ ಒನ್ ಲೈನ್ ಗೊತ್ತಿದ್ರೆ ಸಾಕು, ಅನಂತರ ಡೇಟಾ ಬರ್ಬಿಡ್ಬೋದು ನೀನು. ಸಪೋಸ್ ಲೆಟ್ ಮಿ ಕನ್ಸಿಡರ್ m1 is equal to 8 ಇದ್ರೆ m2 ಎಷ್ಟಾಗಿರುತ್ತೆ ರಜಾ? ದಟ್ ಆಲ್ಸೋ ಶುಡ್ ಬಿ 8. If two lines are parallel, ಇದು 8 ಇದ್ರೆ 8 ಇರಬೇಕು. ಇದು ಒಂದೊಂದು 1/8 ಇದ್ರೆ ದಿಸ್ ಆಲ್ಸೋ ಶುಡ್ ಬಿ 1/8. ಅಂದ್ರೆ ಸೇಮ್ ಇರುತ್ತೆ ಯಾವಾಗ? ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ಅದೇ ಒಂದು ವೇಳೆ ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಏನಾಗುತ್ತೆ? ಈ ಕಂಡೀಷನ್ ಅಪ್ಲೈ ಮಾಡ್ತೀವಿ. ಇಲ್ಲಿ ಸಪೋಸ್ 8 ಇದ್ರೆ ಏನಾಯ್ತು? ಇಂಟು m2 ಈಕ್ವಲ್ ಟು -1. 8 ಆ ಕಡೆ ಕಳ್ಸರಿ, ಇಫ್ ಸೆಂಡ್ ದಿಸ್ ಸೈಡ್ ಏನಾಗುತ್ತೆ? m2 ವಿಲ್ ಬಿ ಈಕ್ವಲ್ ಟು -1/8. ಇಲ್ಲಿ ಇಂಟು ಇರೋದ್ರಿಂದ ಈ ಕಡೆ ಬಂದಾಗ /8 ಆಗುತ್ತೆ. ಅಂದ್ರೆ m1 ವ್ಯಾಲ್ಯೂ ಗೊತ್ತಿದ್ರೆ m2 ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ಇಫ್ ಯು ನೋ ಸ್ಲೋಪ್ ಆಫ್ ಎನಿ ಒನ್ ಲೈನ್, ದಟ್ ಪರ್ಪೆಂಡಿಕ್ಯುಲರ್ ಲೈನ್ ಸ್ಲೋಪ್ ವಿ ಕ್ಯಾನ್ ಈಸಿಲಿ ಫೈಂಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಫಾರ್ಮುಲಾ ಅಷ್ಟೇ. ಓಕೆ, ಆ ಒಂದು ಪರ್ಪಸ್ಗೆ ಇವೆರಡು ಕಂಡೀಷನ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಾಗಾದ್ರೆ ಇದನ್ನ ಮೈಂಡ್ ಇಟ್ಕೊಬಿಟ್ಟು ಲೆಟ್ ಮಿ ಸಾಲ್ವ್ ಫ್ಯೂ ಕ್ವಶನ್ಸ್. ಓಕೆ, ಇದನ್ನ ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡೋಣ, ಇನ್ನೊಂದು 2-3 ಕ್ವಶನ್ ಸಾಲ್ವ್ ಮಾಡೋಣ. ಹಾಗೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ತರ ಕ್ವಶನ್ಗಳು ಕೇಳಿದ್ರೆ ಅದನ್ನು ಕೂಡ ನಾನು ಇವಾಗ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಸಪೋಸ್ ನೋಡಿ, ಈಗ ಎರಡು ಫಾರ್ಮುಲಾ ಹೇಳ್ಕೊಟ್ಟೆ ಮೇಜರ್ ಆಗಿ. ಒಂದು ಯಾವ್ದು ಸರ್? ವೆನ್ ವಿ ಹ್ಯಾವ್ 2 ಪಾಯಿಂಟ್ಸ್, 2 ಪಾಯಿಂಟ್ಸ್ ಕೊಟ್ಟಾಗ ಸ್ಲೋಪ್ ನ ಫೈಂಡ್ ಮಾಡೋದು ಅಂತ. ಹಾಗಾದ್ರೆ ಬರ್ಕೊ ಒಂದು 2-3 ಕ್ವಶನ್ ಸಾಲ್ವ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇವನ್ ಪ್ರೀವಿಯಸ್ ಇಯರ್ ಕೂಡ ಡಿಯರ್ ಸ್ಟೂಡೆಂಟ್ಸ್ ಇದ್ರ ಮೇಲೆ ಕ್ವಶನ್ಸ್ ಗಳು ಕೇಳಿದ್ದಾರೆ. ಸೋ ಮೆನಿ ಕ್ವಶನ್ಸ್ ಗಳು ಕೇಳಿದ್ದಾರೆ. ನೋಡಿ, ಇಲ್ಲೊಂದು ಕ್ವಶನ್ ಇದೆ, ವರ್ಕ್ಔಟ್ ಎಕ್ಸಾಂಪಲ್ಸ್. ಇನ್ ದಿಸ್ ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್. ನೆಕ್ಸ್ಟ್ ಹಿಯರ್ ಇಸ್ ಫೈಂಡ್ ದ ಸ್ಲೋಪ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. Passing through the points 2, -3 and 6, 1. 2, -3 and 6, 1. Suppose, dear students, ಎರಡು ಪಾಯಿಂಟ್ಸ್ ಕೊಟ್ಟಿದ್ದೀನಿ. Let me consider this point number 1 and this point number 2. It means then these points x1, y1, this will be x2, y2 ಆಗುತ್ತೆ. ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ದ ಸ್ಲೋಪ್, ಟು ಫೈಂಡ್ ಸ್ಲೋಪ್, ದಟ್ ಈಸ್ m equal to, what is the formula? We know that y2 minus y1 divided by x2 minus x1. ಹಾಗೆ ಅಪ್ಲೈ ಮಾಡೋದಾದ್ರೆ what is y2 ವ್ಯಾಲ್ಯೂ ಸರ್? y2 ಎಷ್ಟಿದೆ ರಜಲ್ಲಿ? 1 ಇದೆ. 1 ಮೈನಸ್ y1 ಎಷ್ಟಿದೆ? -3. ದಿಸ್ ಮೈನಸ್ ಈಸ್ ಅಕಾರ್ಡಿಂಗ್ ಟು ಫಾರ್ಮುಲಾ, ಬಟ್ ಇಲ್ಲಿ ಒನ್ ಮೋರ್ ಮೈನಸ್, ಇದು minus of minus ಆಯಿತು, ಹೋಲ್ divided by what is x2? 6 minus 2. Now my dear students, in this case 1 minus of minus plus 1 plus 3 by 6 minus 2. 1 plus 3 means 4. 4 by 6 minus 2 is also 4. Therefore ಏನಾಯ್ತು ಆನ್ಸರ್? 1 ಆಯಿತು. Therefore the slope of a line, the slope that is m equal to 1. Slope m equal to 1. This is your answer. ಓಕೆನಾ? ಸೊ ಈ ಥರ ನೀವು ಕ್ವಶನ್ ಸಾಲ್ವ್ ಮಾಡಬೇಕಾಗುತ್ತೆ. ಕೈಂಡ್ಲಿ ಟ್ರೈ ಟು ನೋಟ್ ಆಲ್ ವೈಲ್ ಐ ಆಮ್ ಎಕ್ಸ್ಪ್ಲೇನಿಂಗ್. ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಅವಾಗ ಬರ್ಕೊಳ್ಳೋ ಟ್ರೈ ಮಾಡಿ. ಆಗಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಈಗ ಬರ್ಕೊಳ್ರಿ. ನಾನು ಕಂಟಿನ್ಯೂ ಮಾಡ್ತೀನಿ, ಜಸ್ಟ್ ಪಾಸ್ ಮಾಡಿ ಬರ್ಕೊಳ್ಬಹುದು. ಹಾಗಾದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಮಿ ಕನ್ಸಿಡರ್ ಒನ್ ಮೋರ್ ಕ್ವಶನ್. ಓಕೆನಾ? ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೇಗಿದೆ ಸರ್ ನೋಡೋಣ. ಈ ಕ್ವಶನ್ ನೋಡಿ, ಈಗ ಫಾಸ್ಟ್ ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್. Find the slope of the line parallel to the line, joining the points, parallel to the line, joining the points, 2, 3 and 4, -1. 4, -1. ನೋಡಿ, ಅವ್ನು ಏನು ಹೇಳ್ತೀವನೇ ಗೊತ್ತಾ? ಅಬ್ಸರ್ವ್ ಕೇರ್ಫುಲಿ. ಕೊಟ್ಟಿರೋ ಲೈನ್ಸ್ ಅಲ್ಲ, ಆ ಲೈನ್ ಪ್ಯಾರಲ್ ಲೈನ್ಸ್.
Just for observing the question, here there are 2 points. Here is a point and here is a point. Point number 1, which is 2, 3, and point number 2, 4, -1. Just for analysis purpose, I am expressing 2 points. Here there is a line. Okay. On ಕೇಳ್ತಿರೋದೇನೋ find the slope of the line parallel to the line join the points. ಅಂದ್ರೆ ಈ ಲೈನ್ ಏನಿದೆಯಲ್ಲ, ಇವೆರಡು ಪಾಯಿಂಟ್ ಜಾಯಿನ್ ಅಂದ್ರೆ ಲೈನ್ ಬಂದಿದೆ, ಇದಕ್ಕೆ ಪ್ಯಾರಲಲ್ ಟು ದ ಲೈನ್ ಜಾಯಿನ್ ದ ಪಾಯಿಂಟ್ಸ್ ಮೀನ್ಸ್ ಐ ವಾಂಟ್ ಟು ಫೈಂಡ್ ಸ್ಲೋಪ್ ಆಫ್ ದಿಸ್ ಲೈನ್. ಈ ಲೈನ್ ಸ್ಲೋಪ್ ಏನು? ಕ್ವಶನ್ ಮಾರ್ಕ್ ಇರೋದು ಯಾವ್ದು ಗೊತ್ತಾ? ದಿಸ್ ಲೈನ್ ಸ್ಲೋಪ್ ದಟ್ ಎಂ ಈಸ್ ಕ್ವಶನ್ ಮಾರ್ಕ್. ಹೌ ಟು ಫೈಂಡ್ ಸರ್? ಇವೆರಡು ಲೈನ್ಸ್ ಪ್ಯಾರಲಲ್ ಆಗಿದೆ. ಸಪೋಸ್ ನೀವೀಗ ಈ ಲೈನ್ ಸ್ಲೋಪ್ ಗೊತ್ತಾದ್ರೆ, ಇಫ್ ಯು ನೋ ದ ಲೈನ್ 1, ಲೆಟ್ ಮಿ ಕಾಲ್ ಲೈನ್ 1, ಓಕೆ, ದಿಸ್ ಈಸ್ ಲೈನ್ 2. ಇಫ್ ಯು ನೋ ಲೈನ್ 1 ಸ್ಲೋಪ್ ಇದ್ರೆ ಲೈನ್ 2 ಸ್ಲೋಪ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ನೀವು ಇದನ್ನು ಫೈಂಡ್ ಮಾಡಿದ್ರೆ ಸಾಕು, ಇದೇ ಆನ್ಸರ್ ಆಗುತ್ತೆ. ಬಿಕಾಸ್ ದ ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ಸ್ ಆರ್ ಈಕ್ವಲ್. ಹಿಯರ್ 2 lines are parallel, therefore slope of line 1 is equal to slope of line 2. ಯಾಕಾಗಿ? ರೀಸನ್ ಏನು? ಪ್ಯಾರಲಲ್. ಪಕ್ಕ ಬರ್ಕೋ. ಈಗ ಫಸ್ಟ್ ಲೈನ್ ಇಲ್ಲಿದೆ, ಇದ್ರ ಸ್ಲೋಪ್ ಫೈಂಡ್ ಮಾಡೋಣ. ಸೊ ವಾಟ್ ಇಸ್ ದ ಸ್ಲೋಪ್ ಆಫ್ ದಿಸ್ ಲೈನ್? ಪಾಯಿಂಟ್ ಕೊಟ್ಟಿದ್ದಾನ, ದಿಸ್ ಪಾಯಿಂಟ್ ಐ ಕ್ಯಾನ್ ಕಾಲ್ ಇಟ್ ಆಸ್ ಎಂತ ಕರಿಬೋದು ನೀವು ಇದನ್ನ? x1 y1. ದಿಸ್ ಈಸ್ x2 y2. ಸೊ ದೆನ್ ಸ್ಲೋಪ್ ಫಾರ್ಮುಲಾ ಏನು? ಸ್ಲೋಪ್ ದಟ್ ಈಸ್ m equal to y2 minus y1 by x2 minus x1. What is y2? -1 minus this minus is here, minus y1 is 3 by what is x2? 4 minus x1 ಎಷ್ಟಿದೆ ರಜಾ? ದಟ್ ಈಸ್ 2. ಎಷ್ಟಾಯ್ತು ಆನ್ಸರ್ ಈಗ? -1 -3 ಅಂದ್ರೆ ಎರಡು ಮೈನಸ್ ಇದೆ, ಸೊ -4 ಆಗುತ್ತೆ ಬೈ 4 - 2 is 2. Now we can cancel, like 2 1s are 2 2s are. The answer ಎಷ್ಟು ಬರ್ತಿದೆ? That is -2 left. That means that m is equal to -2. ಇದು ಯಾವ್ದ್ರದ್ದು? ಇದು ಲೈನ್ 1 ಸ್ಲೋಪ್. ಬಟ್ therefore ಲೈನ್ 2 ಅಂದ್ರೆ ಇದು ಅಲ್ವಾ, ಇದ್ರ ಪ್ಯಾರಲಲ್ ಲೈನ್. therefore slope of parallel line is slope of parallel line ಅಲ್ವಾ ರಜಾ? ಪ್ಯಾರಲಲ್ ಲೈನ್ ದಟ್ m is equal to, ಸಪೋಸ್ ನೀವು ಇದನ್ನ 1 ಅಂತ ಕರೆದ್ರೆ ದಿಸ್ 1 ಆಗಿರುತ್ತೆ. ಇದೇನಾಯ್ತು? ಅನದರ್ ಲೈನು m2. ಲೆಟ್ ಮಿ ಕಾಲ್ m ಓನ್ಲಿ. ಎರಡು ಕೂಡ ಈಕ್ವಲ್ ಅಲ್ಲ, ಸೊ ಐ ಕ್ಯಾನ್ ಕಾಲ್ m ಓನ್ಲಿ. m1 equal to m2, so let me call m only. So therefore -2 slope of parallel line that is -2. ಸೊ ಈ ತರ ಬರಿಬೇಕಾಗುತ್ತೆ. ಇದು ನಿಮಗೆ 4 ಮಾರ್ಕ್ಸ್ ಕ್ವಶನ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಎಂತ ಇಲ್ಲ, ಡೈರೆಕ್ಟ್ ಆಗಿ ಅಲ್ಲೇ ಇದೆ. ಎಷ್ಟಿದೆ? ಈಸಿ ಇಲ್ವಾ? ಒಂದೇ ಫಾರ್ಮುಲಾ. ಈ ಒಂದು ಫಾರ್ಮುಲಾ ನಿಂಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಐ ಆಮ್ ಶೂರ್ ನೀನು ಆನ್ಸರ್ ಮಾಡ್ತೀಯಾ, ಮಾಡಬಹುದು. ಇದೇನು ದೊಡ್ಡ ಕಷ್ಟ ಅಲ್ಲ. ಇದೆಲ್ಲ ಫಾರ್ಮುಲಾನ ಹೀಗೆ ಇಟ್ಕೊಳ್ರಿ. ಯಾವುದೇ ಒಂದು ಸತಿ ಬರ್ಕೊಳ್ಬೇಕಾದ್ರೂ ಅದಕ್ಕೊಂದು ಸಲ ಹೈಲೈಟ್ ಮಾಡಿ ಇಟ್ಕೊಳ್ಬೇಕು, ದೆನ್ ಇಟ್ ವಿಲ್ ಬಿ ಈಸಿ. ಓಕೆನಾ? ಸಿಂಪಲ್ ಆಗಿಲ್ವಾ? 1 more ಕ್ವಶನ್ ತಗೋಣ. ಈ ವರ್ಡ್ ಚೇಂಜ್ ಮಾಡ್ತಾರೆ, ಏನು ಮಾಡಲ್ಲ ಕ್ವಶನ್ ಪೇಪರಲ್ಲಿ. ಪ್ಯಾರಲಲ್ ಅನ್ನೋ ಜಾಗದಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ವರ್ಡ್ ಹಾಕ್ತಾನೆ. ಪರ್ಪೆಂಡಿಕ್ಯುಲರ್ ಇನ್ ಸ್ಲೋಪ್ ಕಂಡೀಷನ್ ಮೇಲೆ ಏನು ಫಾರ್ಮಾ ಯಾವ ಥರ ಬರ್ಬೋದು ಅಂತ. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡೋಣ. ಅನದರ್ ಕ್ವಶನ್ ಈಸ್, ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, 1 more ಕ್ವಶನ್ ಈಸ್ ಹಿಯರ್. ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ಫಾಸ್ಟ್. ನೆಕ್ಸ್ಟ್ ಕ್ವಶನ್ ಈಸ್ ಹಿಯರ್. ಫೈಂಡ್ ದ ಸ್ಲೋಪ್ ಆಫ್ the line perpendicular to the line joining the points perpendicular line joining the points -3, 6 and 5, -4. ಅಬ್ಸರ್ವ್ ಕೇರ್ಫುಲಿ. ಏನು ಹೇಳಿದಾನೆ ಓಡಿಲ್ಲಿ ರಜಾ? ಪರ್ಪೆಂಡಿಕ್ಯುಲರ್ ಅನ್ನೋ ಓಡಿದೆ ಇಲ್ಲಿ. ಅರ್ಥ ಏನು ಗೊತ್ತಾ? ಹಿಯರ್ ಒಂದು ಲೈನ್ ಕೊಟ್ಟಿದ್ದಾನೆ, ದಟ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಆಫ್ -3, 6 ಆ್ಯಂಡ್ 5, -4. ಬಟ್ ನಮಗೆ ಆನ್ಸರ್ ಬೇಕಾಗಿರೋದು ಯಾವುದಕ್ಕೆ? ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್. ಅಂದ್ರೆ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಅಂದ್ರೆ ದಿಸ್ ಮೇ ಬಿ this line in a slope, ಈ line in a slope that m is question mark. ಹಾಗಾದ್ರೆ let me call this is a line 1. okay, line 1 ಇದು ಎಂತ ಕರೆಯೋಣ? ಹಾಗಾದ್ರೆ ಇದನ್ನ let me call line 2 ಅಂತ ಕರೆಯೋಣ. line 2 ಸ್ಲೋಪ್ ಬೇಕೀಗ. ಇಲ್ಲಿ ಕಂಡೀಷನ್ ಏನು? ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾನೆ. ಸೊ ಐ ಸೆಡ್ ನೋ ಅರ್ಲಿಯರ್, if 2 lines are perpendicular then slope condition ಏನು? m1 into m2 equal to -1. ಅದೇ ಪ್ಯಾರಲಲ್ ಇದ್ರೆ m1 equal to m2 ಆಗಿದೆ. ಈಗ ಪರ್ಪೆಂಡಿಕ್ಯುಲರ್ ಇದೆ, ಸೊ ಏನು ಮಾಡೋಣ ಹಾಗಾದ್ರೆ ಆನ್ಸರ್?
ಫಸ್ಟ್ ನಾವೇನು ಮಾಡೋಣ, ಈ ಲೈನ್ ಇದಾವಲ್ಲ, ದಿಸ್ ಪಾಯಿಂಟ್ ನಂಬರ್ 1 ಅಂಡ್ ಪಾಯಿಂಟ್ ನಂಬರ್ 2, ಓಕೆನಾ? ಪಾಯಿಂಟ್ ನಂಬರ್ 1 ಅಂಡ್ ಪಾಯಿಂಟ್ ನಂಬರ್ 2 ಫಾರ್ ದಿಸ್ ಒನ್ ಅಂಡ್ ದಿಸ್ ಒನ್, ಇವೆರಡರದು ಯೂಸ್ ಮಾಡಿ ಸ್ಲೋಪ್ ಫೈಂಡ್ ಮಾಡೋಣ. ಹೌ ಟು ಫೈಂಡ್ ಸ್ಲೋಪ್ ಆಫ್ ದಿಸ್ ಲೈನ್, ದೀಸ್ ಟು ಲೈನ್ಸ್? ಯಾರು ಹೇಳ್ಬೋದಾ? ಟ್ರೈ ಮಾಡ್ಬೋದಾ ನೀವೇನೆ? ಇಲ್ಲಿದೆ. ದೆನ್ ಫಾರ್ ದೀಸ್ ಟು ಸ್ಲೋಪ್ ವಿಲ್ ಬಿ ಏನಾಗುತ್ತೆ ರಜಾ? ಸ್ಲೋಪ್ ದಟ್ ಈಸ್ ಎಮ್ ಅಲ್ವಾ ರಜಾ? ವೇರ್ ಎಮ್ ಈಕ್ವಲ್ ಟು ಫಾರ್ಮುಲಾ y2 ಮೈನಸ್ y1 ಬೈ x2 ಮೈನಸ್ x1. ಸೂಪರ್. ಹಾಗಾದ್ರೆ y2 ವ್ಯಾಲ್ಯೂ ಎಷ್ಟಿದೆ? 1 2 ಅಲ್ವಾ? ಇದು x1 y1, ದಿಸ್ ಈಸ್ x2 y2. y2 is minus 4 minus this standard minus y1 is 6 by x2 is 5 minus x1 is minus 3. ಇಲ್ಲಿ minus 3 ಇದೆ, ಮೈನಸ್ ಮತ್ತೆ ಇಲ್ಲಿ ಮೈನಸ್, ಏನಾಯ್ತು? ಮೈನಸ್ ಮತ್ತೆ ಈ ಮೈನಸ್ ಅಂದ್ರೆ ನೀವು ಬೆಟರ್ ಟು ರೈಟ್ ಇನ್ಸೈಡ್ ದ ಬ್ರಾಕೆಟ್. ಓಕೆನಾ? ನೆಕ್ಸ್ಟ್ ಸರ್ ಏನು ಮಾಡ್ತೀಯಾ ಸರ್? ಏನು ಮಾಡಬೇಕು? therefore m equal to see m equal to ಏನಾಗುತ್ತೆ? minus 4 minus 6 ಅಂದ್ರೆ minus 10 ಅಲ್ವಾ? minus 10 by minus into minus ಎಷ್ಟು ರಜಾ? plus 5 plus 4 ಅಂದ್ರೆ 5 plus 3 is 8. 5 plus 3 is 8. ಸೊ ಏನಾಯ್ತು ಈಗ? again cancel, 2 4s are 2 5s are. therefore m is equal to minus ಇದೆ ಇಲ್ಲಿ, so minus 5 by 4, that is a slope of line m value. ನನಗೀಗ m ವ್ಯಾಲ್ಯೂ ಗೊತ್ತಾಯ್ತು. ಇದು ಯಾವ್ದ್ರದ್ದು? ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾನಲ್ಲ, ಅಲ್ಲಿ ಲೈನ್ ಆಗಿದೆಯಲ್ಲ, ಈ ಲೈನಿಂದ ಸ್ಲೋಪ್ ಗೊತ್ತಾಯ್ತು ನನಗೆ. ಬಟ್ ನನಗೆ ಬೇಕಾಗಿರೋದು ಯಾವುದಕ್ಕೆ? ಫಾರ್ ವಿಚ್ ಲೈನ್? perpendicular line slope. Then how to find perpendicular? Then here next we need to use perpendicular lines condition. That is to find perpendicular, ನೋಡಿ ಹೀಗೆ ಬರ್ಕೋಬಹುದು ಆಯ್ತಾ ನಾವು? perpendicular line slope, perpendicular line slope ಅಲ್ವಾ? that is m1 into m2 equal to minus 1. ಸರ್ what is ಈಗ ಬಂದಿರೋದು ಇದನ್ನ 1 ಅನ್ಕೊಂಡಿದ್ದೀನಿ, ಕರೆಕ್ಟ್ ಅಲ್ವಾ? ಫಸ್ಟ್ ಲೈನ್. ಹಾಗಾದ್ರೆ ಎಷ್ಟಿದೆ ಇಲ್ಲಿ ಆನ್ಸರು? minus 5 by 4 into perpendicular line is m2 that equal to minus 1. ಈಗ ಇಂಟು ಇರೋದ್ರಿಂದ ಏನು ಮಾಡಬೇಕು ರಜಾ? ಇಲ್ಲಿರೋ ಡಿನಾಮಿನೇಟರ್ ಇದೆಯಲ್ಲ, ಇದನ್ನ ನಾನು ಇಲ್ಲಿ ಕಳಿಸ್ಬೋದು, ಇಂಟು ಮಾಡ್ಬೋದು. ಇಲ್ಲಿ ಈ ಕಡೆ ಇರೋದು ಇಲ್ಲಿ ಈ ಕಡೆ ಬರುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಮ್ಯಾಥ್ಸ್ ಬೇಸಿಕ್ ಮ್ಯಾಥಮೆಟಿಕ್ಸ್. ಏನಾಗತ್ತೆ ಹಾಗಾದ್ರೆ? 4 ಈ ಕಡೆ ಬಂದ್ರೆ minus 1 into 4 divided by, ಇಲ್ಲಿ minus 5 ಇದೆ, if you send this side divided by minus 5 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಫೈನಲಿ ಮೈನಸ್ ಸೈನ್ ಮೈನಸ್ ಕ್ಯಾನ್ಸಲ್ ಹೊಡಿಬೋದಾ? ಬೋತ್ ಸೈಡ್ ಮೈನಸ್ ಇರೋದ್ರಿಂದ ಹೊಡೆದಾಕ್ಬೋದು. ಮೈನಸ್ ಮೈನಸ್ ವಿಲ್ ಬಿ ಗೆಟ್ ಕ್ಯಾನ್ಸಲ್. ದ ಲೆಫ್ಟ್ ಈಸ್ ಉಳ್ಕೊಳ್ಳೋದು ಏನು ಹಾಗಾದ್ರೆ ರಜಾ? ದಟ್ ಈಸ್ m2. therefore m2 equal to 4 by 5 ಆಗುತ್ತೆ. 4 into 1 is 4 by 5. ಸೊ ಮೈನಸ್ ಮತ್ತೆ ಮೈನಸ್ ಹೊಡೆದೋಗಿದೆ, ದಟ್ಸ್ ಇಟ್. ಓಕೆ, ಸೊ ದಿಸ್ ಈಸ್ ವಾಟ್ ಇಸ್ ದಿಸ್? ಸೊ therefore ಇಲ್ಲೊಂದು ಕಂಡೀಷನ್ ಬರಿ ಬಂದಿನಿ ಬೇಕಾದ್ರೆ, ಇಫ್ ಯು ವಾಂಟ್ ಯು ಕ್ಯಾನ್ ನೋಟ್ ಆನ್. therefore perpendicular line slope is ಅಲ್ವಾ? perpendicular line slope, that is let call m only, is equal to 4 by 5. this is exactly 5 marks question, sorry 4 marks question. maybe probably ನಿಮಗೆ 4 marks ಕೇಳುವಂಥ ಚಾನ್ಸಸ್ ಇರುತ್ತಿದೆ. ಓಕೆ, ಅಕಾರ್ಡಿಂಗ್ ಟು ದಿಸ್ ನ್ಯೂಸ್ ಸಿಲೆಬಸ್ ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ 4 ಮಾರ್ಕ್ಸಿಗೆ ಕೇಳ ಎಂತ ಸಿಲ್ಲಿ ಇದೆ, ನಥಿಂಗ್ ಎಲ್ಸ್ ಅಲ್ವಾ? 2 ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಒಂದು ಸ್ಲೋಪ್ ಫಾರ್ಮುಲಾ, ಇನ್ನೊಂದು ಪರ್ಪೆಂಡಿಕ್ಯುಲರ್ ಇನ್ ಕಂಡೀಷನ್ ಫಾರ್ಮುಲಾ. ಅವೆರಡನ್ನು ಯೂಸ್ ಮಾಡಿಬಿಟ್ಟು ಬರೆದಿದ್ದೀರಾ, ದಟ್ಸ್ ಇಟ್. ಎಲ್ಲ ಬರೆದಿಟ್ಕೋಬೇಕು, ಸ್ವಲ್ಪ ಬ್ರಾಕೆಟ್ ಎಲ್ಲ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಇದೊಂದು ಫಾರ್ಮುಲಾ ಅಂತ. ಸಿಮಿಲರ್ಲಿ ಹಿಯರ್ ಐ ಯೂಸ್ ಒನ್ ಮೋರ್ ಫಾರ್ಮುಲಾ ಅಲ್ವಾ? ಇಲ್ಲಿ ಯೂಸ್ ಮಾಡಿದ್ದೀನಿ, ಅಗ್ರಿನಾ? 2 ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ನಿಮಗೆ ನೋಟ್ಸ್ ಬರ್ಕೊಳ್ಳುವಾಗ, ನೀವು ನೋಟ್ ಆನ್ ಮಾಡ್ಕೊಳ್ಳುವಾಗ ಈ ಥರ ಎಲ್ಲ ಬರ್ಕೊಂಡ್ರೆ ದೆನ್ ಇಟ್ ವಿಲ್ ಬಿ ಈಸಿ ಟು ರಿಮೆಂಬರ್ ಇನ್ ಫಾರ್ ಫ್ಯೂಚರ್. ಓಕೆ, ನಿಮ್ಮ ಫರ್ದರ್ ಫ್ಯೂಚರ್ ಡೇಸಲ್ಲೂ ನಂಗೆ ನೆನಪಿರಬೇಕು ಸರ್ ಅಂತ ಅಂದರೆ ಬೆಟರ್ ಟು ನೋಟ್ ಆನ್ ಇನ್ ದಿಸ್ ವೇ. ಈಗ ಒನ್ ಮೋರ್ ಕ್ವಶನ್ ಇದೆ ರಾಜಾ, ಹೋಪ್ ಇಟ್ಸ್ ಕ್ಲಿಯರ್, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಲೆಟ್ ಮಿ ಕನ್ಸಿಡರ್ ಒನ್ ಮೋರ್ ಕ್ವಶನ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಹಿಯರ್ ಈಸ್ ಫಾಸ್ಟ್ ಮಾಡಿ ಬರ್ಕೊಡ್ರಿ. ಲೆಟ್ ಮಿ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ಸೊ ಹಾಗಾದರೆ ವೆರಿ ಇಂಪಾರ್ಟೆಂಟ್ ಆಗಿ ಹಿಯರ್ ಒಂದು ಕಂಡೀಷನ್ ಹಾಕಿದ್ರೆ ನೋಡಿ, ಇಫ್ ದ slope of the line joining the points slope of the line joining the points 2, 5
and 3 comma lambda is minus 2, is minus 2, is minus 2. Find the value of lambda. Find the value of lambda. Find the value of lambda. See, observe carefully. ಅವನು ಸ್ಲೋಪ್ ಆಫ್ ದ ಲೈನ್ಸ್ ಅಂಡ್ ದ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾನೆ. ಅಬ್ಸರ್ವ್ ಕೇರ್ಫುಲಿ, ದಿಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್, ಆಯ್ತಾ? ಸ್ಲೋಪ್ ಆಫ್ ದ ಲೈನ್ಸ್ ಅಂಡ್ ದ ಪಾಯಿಂಟ್ಸ್, ದೇರ್ ಆರ್ 2 ಪಾಯಿಂಟ್ಸ್. The slope is minus 2. The slope of the line and the points is minus 2. ಅಂದ್ರೆ m ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ. Slope is given. Slope is minus 2. Then what is the value of lambda? Where is lambda, sir? ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಪಾಯಿಂಟ್ ಕೊಟ್ಟಿಲ್ಲ, ಒಂದು ಲ್ಯಾಂಬ್ಡಾ ಅಂತ ಇಟ್ಬಿಟ್ಟಿದ್ದಾನೆ. ದಟ್ ಲ್ಯಾಂಬ್ಡಾ ವಿ ನೀಡ್ ಟು ಫೈಂಡ್. ಈ ಥರ ಕ್ವಶನ್ ಕೇಳಿದ್ದಾನೆ, ಪ್ರೀವಿಯಸ್ ಇಯರಲ್ಲಿ ಇದಾವೆ. ಸೊ ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಡಿಯರ್ ಸ್ಟೂಡೆಂಟ್ಸ್, if you are going to consider any 2 points, first point is 2 comma 5, second point is 3 comma lambda. Let me call point number 1 and point number 2. And here there is a line. This line slope is, a line ಇದೆಯಲ್ಲ, ಇದೊಂದು ಲೈನ್ ಇದೆ, ದಟ್ ಸ್ಲೋಪ್ ಏನಾಗುತ್ತೆ? ಲೈನ್ ಸ್ಲೋಪ್ ದಟ್ m is equal to minus 2 ಕೊಟ್ಬಿಟ್ಟಿದ್ದಾನೆ ಕ್ವಶನ್ ಅಲ್ಲಿ, ನೋಡಿ ಇಲ್ಲಿದೆ, ಸ್ಲೋಪ್ ಈಸ್ minus 2. ಸೊ ಲೆಟ್ ಮಿ ರೈಟ್ m equal to minus 2 ಅಂತ ಬರ್ಕೋಬೋದಾ ನಾವು? m equal to ಏನಾಯ್ತು? minus 2 ಆಯಿತು. ಸೂಪರ್. m is minus 2. if m is minus 2, m ವ್ಯಾಲ್ಯೂ ಗೊತ್ತಾಯಿತು ಅಂದರೆ ನನ್ನ ಕಂಡೀಷನ್ ಏನು ರಜಾ? ಪಾಯಿಂಟ್ ನಂಬರ್ 1 ಇದೆ, ಪಾಯಿಂಟ್ ನಂಬರ್ 2 ಇದೆ. ಫಸ್ಟ್ ಪಾಯಿಂಟಿನ ಕೋಆರ್ಡಿನೇಟ್ಸ್ ಆರ್ x1, y1. ಸೆಕೆಂಡ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಆರ್ x2, y2. ಓಕೆನಾ? ಹಾಗಾದರೆ ಏನು ಮಾಡ್ತೀವಿ ನೆಕ್ಸ್ಟು? ಲೆಟ್ಸ್ ಯೂಸ್ ಸ್ಲೋಪ್ ಫಾರ್ಮುಲಾ ಓನ್ಲಿ. ಆ ವ್ಯಾಲ್ಯೂಸ್ ಎಲ್ಲ ಅಪ್ಲೈ ಮಾಡು. So what is slope formula, sir? We know that slope formula, that is m equal to, when we have 2 points, y2 minus y1 by x2 minus x1. Now what is m value? M value is given, the slope of the line is given, which is minus 2 equal to y2 ಎಷ್ಟಿದೆ ರಜಾ? We don't know. ಲ್ಯಾಂಬ್ಡಾ ಅಂತ ಕೊಟ್ಬಿಟ್ಟಿದ್ದಾನೆ ಕ್ವಶನ್ ಅಲ್ಲಿ, ನೋಡಿ ಇಲ್ಲಿ ಲ್ಯಾಂಬ್ಡಾ ಕೊಟ್ಟಿದ್ದಾನೆ. ಐ ಆಮ್ ಅಪ್ಲೈಯಿಂಗ್ ಲ್ಯಾಂಬ್ಡಾ ಓನ್ಲಿ. ನೆಕ್ಸ್ಟ್ ಮೈನಸ್, ವಾಟ್ ಇಸ್ y1? y1 is 5 whole divided by x2. x2 is 3 minus x1 is 2. ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಮುಂದೆ ಹೋಗೋಣ. minus 2 keep same is equal to lambda minus 5, we don't know, keep same. ಇಲ್ಲಿ 3 minus 2 ಅಂದ್ರೆ ಎಷ್ಟು ರಜಾ? 1 ಆಗುತ್ತೆ. ಇದಿಷ್ಟು ಡಿನಾಮಿನೇಟರ್ ಇದೆ, ಇದು ನ್ಯೂಮರೇಟರ್ ಇದೆ, ಕರೆಕ್ಟಾ? ಓಕೆನಾ? ಈ ಡಿನಾಮಿನೇಟರ್ ಇದೆ, ನಾನು ಈ ಕಡೆ ಸೆಂಡ್ ಮಾಡ್ಬೋದಾ? ಐ ಕ್ಯಾನ್ ಸೆಂಡ್ 1 ದಿಸ್ ಸೈಡ್. ಇಫ್ ಯು ಸೆಂಡ್ 1 ದಿಸ್ ಸೈಡ್ ಏನಾಗುತ್ತೆ? minus 2 ಇದೆ ಇಂಟು 1 ಆಯಿತು, ದಟ್ ಈಕ್ವಲ್ ಟು ಲ್ಯಾಂಬ್ಡಾ ಮೈನಸ್ 5. ನೆಕ್ಸ್ಟ್ ಸ್ಟೆಪ್ಪಲ್ಲಿ minus 2 into 1 is minus 2 is equal to lambda minus 5. If you send minus 5 this side, ಈ minus 5ನ ಈ ಕಡೆ ಕಳಿಸ್ಕೊಂಡ್ರೆ, ಬಿಕಾಸ್ ಐ ವಾಂಟ್ ಟು ಫೈಂಡ್ ಲ್ಯಾಂಬ್ಡಾ ವ್ಯಾಲ್ಯೂ, ಲ್ಯಾಂಬ್ಡಾ ಹೊರಡೆ ತೆಗಿಬೇಕಾಗಿರೋದು. minus 5 ಕಡೆ ಬಂದರೆ ಪ್ಲಸ್ 5 ಆಗುತ್ತೆ. ಪ್ಲಸ್ 5 minus 2 equal to lambda. 5 minus 2 ಅಂದರೆ ಎಷ್ಟು? 3 equal to lambda. Therefore right hand side equal to left hand side. Therefore lambda equal to 3. The value of lambda is 3. That's it. Okay, just observe ಮಾಡು. ಇದನ್ನು ಕೂಡ ಪ್ರೀವಿಯಸ್ ಇಯರ್ಲಿ ಕೇಳಿರೋಂಥ ಕ್ವಶನ್, ಸಿಮಿಲರ್ ಕೈಂಡ್ ಆಫ್ ಕ್ವಶನ್ ದೇ ಯೂಸ್ ಟು ಆಸ್ಕ್. ಸೊ ಕೈಂಡ್ಲಿ ವರ್ಕೌಟ್, ಯಾವ ಥರ ವರ್ಕ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತಿಳ್ಕೊಂಡ್ರೆ, ಹೋಪ್ ಯು ಅಂಡರ್ಸ್ಟುಡ್. ಏನೂ ಮಾಡಿಲ್ಲ ಅವನು, ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ಸ್ ಆನ್ ದ ಪಾಯಿಂಟ್ಸ್ ಅಂತ ಕೊಟ್ಟು ಇದನ್ನು ಹೇಳಿದ್ದಾನೆ. minus 2 ಅಂದರೆ ಸ್ಲೋಪ್ m ವ್ಯಾಲ್ಯೂ, minus 2 ಅಪ್ಲೈ ಮಾಡಿದ್ದೀನಿ. ದೆನ್ ಆಸ್ ಯೂಸ್ವಲ್ ಸ್ಲೋಪ್ ಪಾಯಿಂಟ್ ಏನೋ ಸ್ಲೋಪ್ ಕೊಟ್ಟಾಗ ಏನು ನಾವು ಪಾಯಿಂಟ್ಸ್ ಕೊಟ್ಟಾಗ ಏನು ಸ್ಲೋಪ್ ಫಾರ್ಮಲ್ಲಿ ಯೂಸ್ ಮಾಡ್ತಾರಲ್ಲ, ಸೇಮ್ ಯೂಸ್ ಮಾಡಿದ್ದೀನಿ. ಅಬ್ಸರ್ವ್ ಕೇರ್ಫುಲಿ, ಕರೆಕ್ಟ್ ಅಲ್ವಾ? ದೇರ್ಫಾರ್ ಫೈನಲಿ ನನಗೆ ಲ್ಯಾಂಬ್ಡಾ ವ್ಯಾಲ್ಯೂ ಸಿಕ್ಕಿದೆ. ದೆನ್ ದ ಲ್ಯಾಂಬ್ಡಾ ಈಸ್ 3 ಅಂತ ಗೊತ್ತಾಯಿತು. ನೆಕ್ಸ್ಟ್ ಒನ್ ಮೋರ್ ಕ್ವಶನ್. ಸಿಮಿಲರ್ಲಿ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಲುಕ್ ಎಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕ್ವಶನ್, ಬಿಫೋರ್ ದಟ್ ಒಂದು ಮಾಡಲ್ ಕ್ವಶನ್ ಪೇಪರ್ ಒಂದು ಕ್ವಶನ್ ಇದೆ, ನೋಡೋಣ. ಓಕೆ, ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ಅಕಾರ್ಡಿಂಗ್ ಟು C-20 ಸಿಲೆಬಸ್ಸಿನ ಮಾಡಲ್ ಪೇಪರ್. ಓಕೆ, C-20 ಸಿಲೆಬಸ್ಸಿನ ಮಾಡಲ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ ನ ಕ್ವಶನ್. ದಟ್ ಈಸ್ ದ ಕ್ವಶನ್ ಏನು ಹೇಳಿದ್ದೇನೆ, ಇಫ್ ದ ಲೈನ್ ಈಸ್ passing through the points, if the line is passing through the points 1, 2 and 3, 5, then find the slope of the line. Then
find the slope of line, slope of line, slope of line, then find the slope of line. Slope of line ಕೇಳಿದಾನೆ. ಸ್ಲೋಪ್ ಆಫ್ ಲೈನ್ ಅಂದ್ರೆ ಏನು ರಜಾ? ಈಗ ಲೈನ್ ಇದೆ, ದಟ್ ಲೈನ್ ಈಸ್ ಪಾಸಿಂಗ್ ದ ಪಾಯಿಂಟ್ ಆಫ್ 1, 2 and 3, 5. Here there is a line, a line is slope. The slope means m. M is question mark. Simple question ಅಲ್ವಾ? Okay na? ಅಷ್ಟೇ ತಾನೆ, ಡೈರೆಕ್ಟ್ ಕ್ವಶನ್. Then how to find that? What is slope formula? Slope means m, where m equal to y2 minus y1 by x2 minus x1. Then ಏನಾಗುತ್ತೆ ಸರ್? m equal to what is y2 ಸರ್? ಎಷ್ಟಿದೆ ಇಲ್ಲಿ? Let me consider one point, second point. x1 y1 x2 y2. y2 ಎಷ್ಟಿದೆ? 5. 5 minus 2. y1 is 2. Next 3 minus 1. 5 minus 2 ಅಂದ್ರೆ 3 by 2 minus 1 ಅಂದ್ರೆ 3 minus 1 ಅಂದ್ರೆ 2. Therefore m. Therefore slope m is equal to 3 by 2. This is your final answer. ಇಷ್ಟೇ ರಜಾ, ಎಂಥದ್ದು ಇರಲ್ಲ, ಕಲಿಬೇಕಷ್ಟೇ ಒಂದು ಕಡೆ. ಕರೆಕ್ಟಾ? ಸಿಮಿಲರ್ಲಿ ಇಫ್ ಯು ಲುಕ್ ಎಟ್ ಏಪ್ರಿಲ್ ಮೇ 2021 ಕ್ವಶನ್ ಪೇಪರ್ ಕ್ವಶನ್. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಪೇಪರ್ ಕ್ವಶನ್ ನೋಡೋಣ. ಓಕೆನಾ? ಏಪ್ರಿಲ್ ಮೇ 2021 question paper question. The question here is, find the slope of the line, find the slope of the line, find the slope of the line passing through the points, passing through the points. First try ಮಾಡೋಣ. Passing through the points 2, 4 and 8, 7 and 8, 7. Yes, first ಏನು ಬರುತ್ತೆ ಆನ್ಸರ್? ಬೇಗ ಹೇಳಿ ನೋಡೋಣ. ಸಿ ಅಗೇನ್ ಸ್ಲೋಪ್ ಫೈಂಡ್ ಮಾಡಬೇಕು. 2 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ದ ಸ್ಲೋಪ್ ಮೀನ್ಸ್ m, ವೇರ್ m ಈಕ್ವಲ್ ಟು y2 minus y1 by x2 minus x1 ಅಲ್ವಾ? ಸ್ಟ್ಯಾಂಡರ್ಡ್ ಫಾರ್ಮುಲಾ. Now there are 2 points. The first point is here. 1 ಅಂತ ಇಲ್ಲೇ ಬರಿಬೋದು, ಇಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ವಾ? ದ ಫಸ್ಟ್ ಪಾಯಿಂಟ್ ಲೆಟ್ ಮಿ ಕಾಲ್ x1 y1. ಏನು x1 y1 ಸರ್? 2, 4 ಆಗುತ್ತೆ. ಸೆಕೆಂಡ್ ಪಾಯಿಂಟ್ x2 y2 8, 7. ಅಪ್ಲೈ ಮಾಡೋದವ್ರೆ ವ್ಯಾಲ್ಯೂಸ್ ಇಲ್ಲಿ. ಇಫ್ ಯು ಆರ್ ಗೋಯಿಂಗ್ ಟು ಅಪ್ಲೈಯಿಂಗ್ ದಿಸ್ ವ್ಯಾಲ್ಯೂ ಹಿಯರ್, then that is m is equal to what is y2 sir? 7 minus 4 by x2 ಎಷ್ಟಿದೆ? 8 minus x1 is 2. Therefore 7 minus 4 is 3 by 8 minus 2 is 6. ಏನಾಯ್ತು ರಜಾ ಆನ್ಸರು? 3 1s 3 2s 3s ಕ್ಯಾನ್ಸಲ್ ಆಗುತ್ತಲ್ಲ. Therefore finally the value of m is 1 by 2. The slope has no unit. Yes, that's it. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ನಾವು ಥಿಂಕ್ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋದರೆ ಇಟ್ಸ್ ದ ಈಸಿಯೆಸ್ಟ್ ಥಿಂಗ್ ಡಿಯರ್ ಫ್ರೆಂಡ್ಸ್. ಬಟ್ ನಾವೇನು ವರ್ಕೌಟ್ ಮಾಡಬೇಕಷ್ಟೇ, ಪರ್ಫೆಕ್ಟ್ ಆಗಿ ವರ್ಕೌಟ್ ಮಾಡ್ತಾ ಮುಂದೆ ಹೋಗಬೇಕು. ಸೊ ಇದೇ ತರಹ ಮೆನಿ ಕ್ವಶನ್ಸ್ಗಳನ್ನ ಅವನು ಪ್ರೀವಿಯಸ್ ಇಯರ್ಗಳಲ್ಲಿ ಕೇಳ್ತಾ ಹೋಗಿದ್ದಾನೆ. ನೀವು ವರ್ಕೌಟ್ ಮಾಡಬೇಕಾಗತ್ತೆ. ಸೊ ದೇರ್ ಫಾರ್ ಇಟ್ಸ್ ಈಸಿ ಆಗಿ ನಾವು ಸಾಲ್ವ್ ಮಾಡ್ತಾ ಬರ್ಬೋದು. ನೋಡು, ಇನ್ ದ ಇಯರ್ ಆಫ್ 2023 ನಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. If you look at previous year question paper, one more question paper ಇದೆ ಇಲ್ಲಿ, that is 2023 ನಲ್ಲಿ ಇಲ್ಲಿ ಆಕ್ಚುಲಿ ಮ್ಯಾಥ್ಸ್ ದ ಫಾಲೋಯಿಂಗ್ ಇದೆ. ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾನೆ. if two lines with a slope m1 and m2 are parallel, ಇಲ್ಲಿ if two lines with a slope m1 and m2 are parallel, then theta is dash, ಏನಂತ ಹೇಳ್ತೀರಾ? ಥೀಟಾ ಈಕ್ವಲ್ ಟು ಏನಾಗಿರುತ್ತೆ? ಎರಡು ಲೈನಿನ ಮಧ್ಯ ಇನ್ ಬಿಟ್ವೀನ್ ನೋಡಿಗ ಒಂದು ಲೈನ್ ಹೀಗೆ ಹೋಗಿದೆ ಅನ್ಕೋ, ಓಕೆನಾ? ಆರ್ ಲೈನ್ ಹೀಗೆ ಹೋಗಿರುತ್ತೆ, ಇವೆರಡು ಮಧ್ಯೆ ಥೀಟಾ ಏನಾಯ್ತು? ಇಟ್ ಶುಡ್ ಬಿ ಈಕ್ವಲ್ ಟು ಥೀಟಾ ಶುಡ್ ಬಿ ಈಕ್ವಲ್ ಟು ಪ್ಯಾರಲ್ ಆಗಿದ್ರಿಂದ ನೋಡಪ್ಪ ರಜಾ, ಇನ್ನೊಂದು ಬೇರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಎಕ್ಸ್ ಆಕ್ಸಿಸ್, ಹಿಯರ್ ಈಸ್ ವೈ ಆಕ್ಸಿಸ್, ಓಕೆನಾ? ಹೀಗೊಂದು ಲೈನ್ ಇದೆ, ದಿಸ್ ಇಸ್ ಅನದರ್ ಲೈನ್. ಫಸ್ಟ್ ಲೈನ್ ಸ್ಲೋಪ್ ಈಸ್ m1, ಸೆಕೆಂಡ್ ಲೈನ್ ಸ್ಲೋಪ್ ಈಸ್ m2. ಹಾರಿಜಾಂಟಲ್ ಆಗಿದೆ ಎರಡು ಲೈನ್ಸ್ ಅಂತ ಫಾರ್ ಎಕ್ಸಾಂಪಲ್ ಅನ್ಕೋ. ಈಗ ಇದ್ರ ಲೈನ್ ಎಷ್ಟಿದೆ, ಇದ್ರದ್ದು ಅಷ್ಟೇ, ಎರಡರ ಮಧ್ಯೆ ಎಷ್ಟಾಯಿತು ಆ್ಯಂಗಲ್ 0.
because here two lines are parallel, then angle is 0 degree. 0 ಆಯಿತು, ಎರಡು ಕೂಡ ಪ್ಯಾರಲ್ ಆಗಿರೋದ್ರಿಂದ ಎರಡು ಮಧ್ಯೆ ಅದೇ ಹಿಂಗೆ ಪರ್ಪೆಂಡಿಕ್ಯುಲರ್ ಆಗಿದ್ದೀರಾ, ಇಲ್ಲಿ ಪ್ಯಾರಲ್ ವರ್ಣ ಕಿತಾಕವನ್ನು ಪರ್ಪೆಂಡಿಕ್ಯುಲರ್ ಕೊಟ್ಟಿದ್ರೆ ಹಿಂಗೆ ಹೋಗಿದ್ರೆ ಏನಾಗ್ತಿದ್ರು ಎರಡರ ಮಧ್ಯ 90 ಡಿಗ್ರಿ ಬರ್ತಿತ್ತು. ಇಲ್ಲ, ಅರ್ಥ ಆಯ್ತಲ್ಲ? ಪ್ಯಾರಲ್ ಆಗಿರೋದ್ರಿಂದ ಏನಾಯ್ತು, ಇಟ್ ಶುಡ್ ಬಿ 0. ಸೊ ಬಿಕಾಸ್ ಏನಕ್ಕಾಗಿ, ಬಿಕಾಸ್ ಲೈನ್ಸ್ ಆರ್ ಪ್ಯಾರಲಲ್, ಲೈನ್ಸ್ ಆರ್ ಪ್ಯಾರಲಲ್, ದಟ್ಸ್ ಇಟ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇದರಲ್ಲಿ ಒನ್ ಮೋರ್ ಕ್ವಶನ್ ಕೇಳಿದಾನೆ, ಸ್ಲೋಪ್ ಆಫ್ ಎ ಲೈನ್ ಜಾಯಿನ್ ದ ಪಾಯಿಂಟ್ಸ್ ಈಸ್ ಅಂತ. ಇದರಲ್ಲೇ ಸೇಮ್ ಕ್ವಶನ್ ಪೇಪರಲ್ಲೇ 1 ಮಾರ್ಕ್ಸ್ ಇದೆ ಆ್ಯಕ್ಚುಲಿ, ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕ್ವಶನ್ ಕೇಳಿದ್ದಾನೆ. ಅನದರ್ ಒನ್ ಇದೆ, ಸ್ಲೋಪ್ ಆಫ್ ಎ ಲೈನ್, ಸ್ಲೋಪ್ ಆಫ್ ಎ ಲೈನ್, ಸ್ಲೋಪ್ ಆಫ್ ಎ ಲೈನ್, ಸ್ಲೋಪ್ ಆಫ್ ಎ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್, ಜಾಯಿನಿಂಗ್ ದ points x1, y1 and x2, y2. ಏನಿದೆ ಆನ್ಸರ್ ಏನಪ್ಪ, ಏನು ಬರಿಬೋದು ನೀವು ಇದಕ್ಕೆ ಆನ್ಸರು? ಏನು ಬರಿಬೋದು ನೀವು ಆನ್ಸರು? ಯು ಕ್ಯಾನ್ ಅಬ್ಸರ್ವ್, ದಟ್ ಈಸ್ ಏನಾಗತ್ತೆ, ದಟ್ ಈಸ್ ಸ್ಲೋಪ್ ಬರಿಬೇಕಲ್ಲ ನಾವು ರಜಾ. ಸ್ಲೋಪ್ ಮೀನ್ಸ್ ಎಮ್, ವೇರ್ ಎಮ್ ಈಕ್ವಲ್ ಟು ಒಂದು ಫಾರ್ಮುಲಾ ಏನೋ y2 ಮೈನಸ್ y1 ಬೈ x2 ಮೈನಸ್ x1. ಇಷ್ಟು ಬರ್ದಿಟ್ರೆ ಸಾಕು, ಅದೇ ಆನ್ಸರ್ ಮುಗೀತು. ಅವನಷ್ಟೇ ಕೇಳಿದ್ದು, ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾನೆ, ಪಾಯಿಂಟ್ ಕೊಟ್ಟಾಗ y2 ಮೈನಸ್ y1 ಬೈ x2 ಮೈನಸ್ x1. ಪ್ರೀವಿಯಸ್ ಇಯರಲ್ಲಿ ಕೇಳಿರೋಂಥ ಕ್ವಶನ್ಗಳನ್ನು ನಿಮ್ಮ ಜೊತೆ ಸಾಲ್ವ್ ಮಾಡ್ತಿರುವಂಥದ್ದು. ಓಕೆನಾ, ಸಾಲ್ವ್ ಮಾಡ್ಬೋದಲ್ವಾ ನೀವು? ನೆಕ್ಸ್ಟ್ ಈ ತರಹ ಮಿನಿ ಕ್ವಶನ್ಗಳು ಕೇಳಿದ್ದಾನೆ. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಅನದರ್ ಕ್ವಶನ್ ಪೇಪರ್, ಓಕೆ, ಓಕೆ, ಹಿಯರ್ ಒನ್ ಮೋರ್ ಕ್ವಶನ್ ಇದೆ ನೋಡೋಣ. ಇದೊಂದು ಕ್ವಶನ್ ಸಾಲ್ವ್ ಮಾಡಿ, ಟ್ರೈ ಮಾಡಿ ಫಾಸ್ಟ್ ಬೇಗ. ಅನದರ್ ಕ್ವಶನ್ ಹಿಯರ್ ಈಸ್ ಎಸ್ ಸಿಂಪಲ್ ಕ್ವಶನ್ ಅಗೇನ್. ಈ ಕ್ವಶನ್ನ ಸ್ವಲ್ಪ ನಿಮಗೆ ಥಿಂಕಿಂಗ್ ವೇನಲ್ಲಿದೆ ಆಯ್ತಾ. ಆ್ಯಂಗಲ್ ಅಂತ ಕ್ವಶನ್ ಕೇಳ್ಬೋದು ನಾವು. ಓಕೆ, ಎಷ್ಟು ಆ್ಯಂಗಲ್ ಸರ್ ಅಂತ ಹೇಳ್ಕೊಂಡು ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ದಟ್ ಈಸ್ ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್, ಫೈಂಡ್ ದ ಸ್ಲೋಪ್ ಮೇಲೆ ಕೇಳ್ತಾ ಇದ್ದೀನಿ. Find the slope of a line, perpendicular to the line, perpendicular to the line, join the points, joining the points 2, 3 and 8, minus 9. Yes, what is the answer? Perpendicular line slope ಕೇಳಿದಾನೆ. ಫಸ್ಟ್ ಆಫ್ ಆಲ್ ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾನೆ ರಜಾ. ವಾಟ್ ಇಸ್ ದ ಫಸ್ಟ್ ಪಾಯಿಂಟ್? 2, 3. ಫಸ್ಟ್ ಪಾಯಿಂಟ್ ಈಸ್ 2, 3. ಸೆಕೆಂಡ್ ಪಾಯಿಂಟ್ ಈಸ್ 8, minus 9. The first point coordinates are x1, y1. Second point coordinates are x2, y2. Then how to find a slope? Slope means ಏನಾಗುತ್ತೆ? m equal to y2 minus y1 by x2 minus x1. By applying this, m equal to, what is y2? Minus 9 minus 3 by x2 is 8 minus 2. Minus 9 minus 2 ಅಂದ್ರೆ ಎಷ್ಟು ರಾಜಾ? Minus 12 by 8 minus 2 is 6. ಏನಾಯ್ತು ರಾಜ ಈಗ? Therefore m equal to the slope m of line given points ಅಂದರೆ ಇವೆರಡು ಪಾಯಿಂಟ್ಸ್ ಜಾಯಿನ್ ಮಾಡೋದು. ಈ ಪಾಯಿಂಟ್ ಜಾಯಿನ್ ಮಾಡೋದು, ಹಿಂಗೆ ಒಂದು ಲೈನ್ ಇದೆಯಲ್ಲ ಅದ್ರದ್ದು ಎಷ್ಟಾಯ್ತು? 6 1s 6 2s, minus is keep same, so minus 2. ಮೈನಸ್ ಆಗಿ ಉಳಿಯುತ್ತೆ, ಕ್ಯಾನ್ಸಲ್ ಆಗಲ್ಲ. ಸೊ ಸ್ಲೋಪ್ ಆಫ್ ಎ ಲೈನ್ ಈಸ್ minus 2. ಇಫ್ ಸ್ಲೋಪ್ ಈಸ್ minus 2, ಬಟ್ ಕ್ವಶನ್ ಕೇಳ್ತಾರೇನು? ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್, ಸಿಂಬಾಲಿಕ್ ಏನಲ್ಲಿ ಬರಿತಾ ಇದ್ದೀನಿ, ಪರ್ಪೆಂಡಿಕ್ಯುಲರ್ ಲೈನ್, ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಏನಾಗುತ್ತೆ ಆನ್ಸರು? ದಟ್ ಈಸ್ m1 ಇಂಟು m2 ಈಕ್ವಲ್ ಟು -1. ಪರ್ಪೆಂಡಿಕ್ಯುಲರ್ ಲೈನ್ ಸ್ಲೋಪ್ ಕಂಡೀಷನ್ ಅಲ್ವಾ? ಕರೆಕ್ಟಾ? ಏನಾಯ್ತು ಆನ್ಸರು? ದಿಸ್ ಇಸ್ ಅ ಕಂಡೀಷನ್. ಇದಕ್ಕೆ ಅಪ್ಲೈ ಮಾಡೋಣ. ಈಗ ಫಸ್ಟ್ ಲೈನ್ ಕೊಟ್ಟಿಲ್ಲ, ನಾವು ಕೊಟ್ಟಿರೋದನ್ನು ಲೈನ್ 1 ಅನ್ಕೋಬೇಕು ನಾವು ಅಲ್ವಾ? ಸೊ ಲೈನ್ 1 ಏನಾಯ್ತು ಹಾಗಾದ್ರೆ? ಎಷ್ಟಿದೆ? -2 ಇದೆ.
ಇಂಟು M2 ಈಕ್ವಲ್ ಟು ಮೈನಸ್ ಇವೆರಡರ ಮಧ್ಯೆ ಇಂಟು ಇದೆ ರಜಾ ಇಂಟು ಇದೆ ಈ ಕಡೆ ಬಂದ್ರೆ ಏನಾಯ್ತು ಇಫ್ ಯು ಸೆಂಡ್ ಅನದರ್ ಸೈಡ್ ದೆನ್ M2 ಕೀಪ್ ಹಿಯರ್ ಓನ್ಲಿ ಇಫ್ ಯು ಸೆಂಡ್ ದಿಸ್ ಈಸ್ ಇಂಟು ಇರೋದು ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ ದೇರ್ಫೋರ್ -1/-3 ಮೈನಸ್ ಸೇರಿಸಿ ತೊಗೊಂಡೋಗ್ಬೇಕು ಈ ಕಡೆ ಡಿವೈಡ್ ಮಾಡುವಾಗ ಮೈನಸ್ ಬಿಟ್ಬಿಟ್ಟು ಬರೋದಲ್ಲ -2 ಇದೆ ಸರ್ ಅಂತ ಈ ಕಡೆ +2 ಅಂತ ಬರೆಯೋದಲ್ಲ ಬಿಕಾಸ್ ಇನ್ ಬಿಟ್ವೀನ್ ಹಿಯರ್ ಇಸ್ ಒನ್ ಆಫ್ ದ ಎಲಿಮೆಂಟ್ ಹಿಯರ್ ಇಸ್ ಅನದರ್ ಎಲಿಮೆಂಟ್ ಇನ್ ದೀಸ್ ಟು ಎಲಿಮೆಂಟ್ ಅಲ್ಲಿ ಏನಿದೆ ಇನ್ ಬಿಟ್ವೀನ್ ಇಂಟು ಪ್ರಾಡಕ್ಟ್ ಇಫ್ ಇಟ್ ಇಸ್ ಅ ಪ್ರಾಡಕ್ಟ್ ದೆನ್ ಯು ಹ್ಯಾವ್ ಟು ಡಿವೈಡ್ ಓಕೆ ದೆನ್ ಏನಾಯ್ತು ಮೈನಸ್ ಇಸ್ ಗೆಟ್ ಕ್ಯಾನ್ಸಲ್ ದೇರ್ಫೋರ್ M2 is equal to 1/2 so what is the M2 expressing which expressing slope of perpendicular line alwa slope of perpendicular line is 1/2 that's it that is your result ಸೊ ಈ ಥರ ನಾವು ಮೆನಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ಬೋದು ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಫಾರ್ ದ ರೆಗ್ಯುಲರ್ ಕ್ಲಾಸಸ್ ವೀಡಿಯೋಸಿಗೋಸ್ಕರ ನೀವು ಬೆಟರ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಇದೇ ತರಹ ನಿಮ್ಗೆ ಎಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಆಗಿದ್ದಾವೆ ಮೆನಿ ವೀಡಿಯೋಸ್ಗಳು ಆಲ್ರೆಡಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಪರ್ಫೆಕ್ಟಾಗಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ಈ ಒಂದು ಸ್ಟ್ರೈಟ್ ಲೈನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆ್ಯಂಡ್ ಯಾರೆಲ್ಲ ನಮ್ಮ ಒಂದು ಚಾನಲ್ಗಳಿಗೆ ಏನೋ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ವಾಟ್ಸಪ್ ಚಾನಲ್ ಆಗಿರ್ಬೋದು ಅಥವಾ ನಮ್ಮ ಆ್ಯಪ್ ಕೂಡ ಅವೈಲೇಬಲ್ ಇದೆ ಸೊ ಅದರಲ್ಲಿ ನೀವು ಈ ಒಂದು ಸ್ಕ್ಯಾನರ್ ಆ್ಯಂಡ್ ಜೊತೆಗೆ ಲಿಂಕ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಜೊತೆಗೆ ನಮ್ಮಲ್ಲೂ ಕೂಡ ಆಸ್ ಯೂಸ್ವಲ್ ನಿಮಗೆ ಗೊತ್ತಿರೋ ಹಾಗೆ DCET ಕ್ಲಾಸ್ ನಡೀತಾ ಇರುತ್ತೆ ಆ ಒಂದು ಪರ್ಫೆಕ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ ಇಫ್ ಯು ವಾಂಟ್ ಕ್ಯಾನ್ ಡೌನ್ಲೋಡ್ ಅವರ್ ಆ್ಯಪ್ ಆಲ್ಸೋ ಅದರಲ್ಲಿ ಫ್ರೀ ಕ್ಲಾಸಸ್ ಸ್ಟಡಿ ಮೆಟೀರಿಯಲ್ಸ್ ಎಲ್ಲದೂ ಕೂಡ ಅವೈಲೇಬಲ್ ಇದೆ ದಟ್ ಇಸ್ ಅ ಕ್ಲಾಸ್ ರೂಮ್ ಸ್ಟ್ರಕ್ಚರ್ AC ಕ್ಲಾಸ್ ರೂಮಲ್ಲಿ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ಕೊಬಿಟ್ಟು ಆನ್ಲೈನ್ ಕ್ಲಾಸಸ್ ಜೊತೆಗೆ 2023ರಲ್ಲಿ DCET ಫಸ್ಟ್ ರ್ಯಾಂಕ್ ಆ್ಯಂಡ್ 24 ಇವನ್ ಬುಕ್ಸ್ ಕೂಡ ಅವೈಲೇಬಲ್ ಇದೆ ನಮ್ಮ ಒಂದು ಪಬ್ಲಿಕೇಶನ್ ಕಡೆಯಿಂದ ಈವನ್ ಕಮಿಂಗ್ ಟು ದ DC24 ಅಲ್ಲಿ ಸ್ಟೇಟ್ ಥರ್ಡ್ ರ್ಯಾಂಕ್ ನಾಟ್ ಓನ್ಲಿ ದಟ್ ಮೆನಿ ಸ್ಟೂಡೆಂಟ್ಸ್ ಟುಕ್ ಬಿಲೋ 100 and 200 500 ರ್ಯಾಂಕ್ಸ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಆ್ಯಂಡ್ ಕ್ರಾಶ್ ಕೋರ್ಸ್ ಅಂತ ಮೆನಿ ಕೋರ್ಸಸ್ಗಳು ಕ್ಲಾಸಸ್ಗಳು ನಡೀತಾ ಇದೆ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯ್ನ್ ವಿತ್ ಅಸ್ ಆಲ್ಸೋ ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ರೆಗ್ಯುಲರ್ ಅಪ್ಡೇಟ್ಸ್ ಥ್ಯಾಂಕ್ ಯು ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸಸ್